ಯುವ ರೈತ ಡ್ರ್ಯಾಗನ್ ಫ್ರೂಟ್ ಬೆಳೆದು ಲಕ್ಷಾಂತರ ರೂಪಾಯಿ ಗಳಿಸುತ್ತಾನೆ. ಆಂಧ್ರಪ್ರದೇಶಕ್ಕೆ ಕೆಂಪಾಪುರ ಬ್ರೋಡರ್ ಸಮೀಪದ ಕುರೂರು ಗ್ರಾಮದ ಕೆಜಿಎಫ್ ತಾಲೂಕು. ಕುರೂರು ಗ್ರಾಮದ ಗೋಪಿರೆಡ್ಡಿ 1.5 ಎಕರೆ ಜಮೀನು ಹೊಂದಿದ್ದಾರೆ. ಕಳೆದ ವರ್ಷ ಅವರು ಡ್ರ್ಯಾಗನ್ ಹಣ್ಣಿನ ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದರು ಮತ್ತು ಯೂಟ್ಯೂಬ್ ವಿಡಿಯೋಗಳ ಸಹಾಯದಿಂದ ಕೋಲಾರ ಕೆವಿಕೆ ಸಂಸ್ಥೆ ಅವರಿಗೆ ಮಾರ್ಗದರ್ಶನ ನೀಡಿತು. ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಒಂದೇ ಸಸ್ಯದಲ್ಲಿ 20 ರಿಂದ 30 ಹಣ್ಣುಗಳನ್ನು ಬೆಳೆಯಬಹುದು ಮತ್ತು ಪ್ರತಿ ಹಣ್ಣು 500 ರಿಂದ 600 ಗ್ರಾಂ ತೂಕವಿರುತ್ತದೆ. ಡ್ರ್ಯಾಗನ್ ಹಣ್ಣಿನ ಪ್ರಸ್ತುತ ಮಾರುಕಟ್ಟೆ ಬೆಲೆ ಪ್ರತಿ ಕೆಜಿಗೆ 100 ರೂಪಾಯಿಗಳು. ಎಲ್ಲಾ ವಿವರಗಳಿಗಾಗಿ ಈ ವಿಡಿಯೋವನ್ನು ವೀಕ್ಷಿಸಿ. ಕುರೂರು ಗ್ರಾಮ, ಕೆಜಿಎಫ್ ತಾಲೂಕು, ಕೋಲಾರ ಡಿಸ್ಟಿಕ್. ನಾನು ಒಂದು 2 ವರ್ಷ ಮುಂಚೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ ಒಂದು ಐಡಿಯಾ ಬಂದು, ನಮ್ದು ಕೋಲಾರ ಜಿಲ್ಲೆ ಬರಡು ಭೂಮಿ, ಆದ್ರೂ ಕೂಡ ಈ ನಡುವೆ ಮಳೆ ಬೀಳ್ತಾ ಇದೆ. ಆ ಮಳೆಗೆ ತಕ್ಕಂಗೆ ಬೋರ್ಗಳು ಇರತ್ತೆ. ಅದರಿಂದ ನಾನು ಈ ತರ ಬರಡು ಭೂಮಿಯಲ್ಲಿ ಏನ್ ಬೆಳೆಯೋದು ಅಂತ ಒಂದು ಯೋಚನೆ ಬಂದಾಗ ಯೂಟ್ಯೂಬ್ ಅಲ್ಲಿ ಒಂದು ನೋಡ್ತಾ ಇದ್ದಾಗ ಒಂದು ಡ್ರ್ಯಾಗನ್ ಬೆಳೆ ಅಂತ ಒಂದು ಕಾಣಿಸ್ತು. ಆ ಡ್ರ್ಯಾಗನ್ ಬೆಳೆ ನಾನು ಬೇರೆಯವ್ರ ತೋಟ ಇಮಿಡಿಯೇಟ್ ನಾನು ಹೋಗಿ ನೋಡಿದಾಗ ನನ್ಗೆ ಇಮಿಡಿಯೇಟ್ ನಾನು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಹಣ್ಣು ತಿಂದು ನೋಡಿದೆ, ಗಿಡಗಳು ನೋಡಿದೆ, ಎಲ್ಲ ಒಂದು ಇಷ್ಟ ಆಯ್ತು. ಇದೊಂದು ಕಮರ್ಷಿಯಲ್ ಬೆಳೆ ಆಗತ್ತೆ. ಇದು ನಾಟಿ ಮಾಡಿದ್ಮೇಲೆ ಒಂದು ವರ್ಷಕ್ಕಾಗ ಬರುತ್ತೆ ಈಲ್ಡ್ ಅಂದ್ರೆ ನಮ್ಗೆ ಹಾರ್ವೆಸ್ಟ್ ಮಾಡ್ಬೋದು. 1 ವರ್ಷಕ್ಕೆ ಹಾರ್ವೆಸ್ಟ್ ಮಾಡಿದಾಗ ನಮ್ಗೆ ಚೆನ್ನಾಗಿ ಈಲ್ಡ್ ಬಂತು. ಫಸ್ಟ್ ನಮ್ಗೆ ಎಲ್ಲ ಖರ್ಚೆಲ್ಲ ಬಂದ್ಬಿಟ್ಟು ಒಂದು ಪೋಲ್ ಹಾಕ್ಬೇಕಾಗತ್ತೆ. ಪೋಲ್ಗೆ 4 ಗಿಡ ನಾಟಿ ಮಾಡಿರ್ತೀವಿ. ನಾಟಿ ಮಾಡಿದಾಗ 4 ಗಿಡನೂ ಬರುತ್ತೆ. ನಾವು ಯಾವ ತರ ನೋಡ್ಕೊಂತೀವಿ ಅಂತ ಒಂದು ಡಿಪೆಂಡ್ ಆಗತ್ತೆ. ಒಂದು 4 ಗಿಡ ನಾಟಿ ಮಾಡಿದಾಗ ಗಿಡನೂ ಚೆನ್ನಾಗಿ ಬಂತು. ಫಸ್ಟ್ ವರ್ಷ ಕೂಡ ನಮ್ಗೆ ಚೆನ್ನಾಗಿ ಬಂತು. ಒಂದು 4 ರಿಂದ 5 ಟನ್ ಬಂತು ನಮ್ಗೆ. 1 ವರ್ಷ ಆದ್ಮೇಲೆ ಇದು ಏಪ್ರಿಲ್ ಇಂದ ಬಡ್ ಸ್ಟಾರ್ಟ್ ಆಗತ್ತೆ. 9 ಟ್ರಿಪ್ಪಲ್ ಹಣ್ಣು ಬರುತ್ತೆ. ಇದು ಒಂದು ಕಾಯಿ ಬಂದಿರತ್ತೆ. ಈ ಒಂದು ಚಿಕ್ಕದಾಗ ಬಡ್ಸ್ ಬಂದಿರತ್ತೆ. ನೋಡಿಸ್ತೀನಿ, ಬಡ್ಸ್ ಬಂದಿರತ್ತೆ. ಮತ್ತೆ ಇನ್ನೊಂದು ಹಣ್ಣಾಗತ್ತೆ. ಇದು ಫಸ್ಟ್ ಹಣ್ಣಾಗತ್ತೆ. ಇದು ಒಂದು 15 ಡೇಸ್ ಬಿಟ್ಟು ಹಣ್ಣಾಗತ್ತೆ. ಆ ತರ ಇದ್ರಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. ಮತ್ತೆ ಇದ್ರಲ್ಲಿ ಖರ್ಚು ಅಷ್ಟೇ. ಎಕರೆಗೆ ಒಂದು 5 ರಿಂದ 6 ಲಕ್ಷ ಬರುತ್ತೆ ಒಂದು ವರ್ಷ ಮೇಂಟೆನೆನ್ಸ್ ಸರಿ. ಯಾಕಂದ್ರೆ ಒಂದು ಪೋಲ್ ನಾವು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಲೇಬೇಕಾಗತ್ತೆ. ಎಲ್ಲಾ ವ್ಯವಸಾಯ ಮಾಡ್ದಂಗೆ ಇದು ಮಾಡಕ್ಕಾಗಲ್ಲ. ಬಟ್ ಏನಾದ್ರೆ ಎಲ್ಲಾ ವ್ಯವಸಾಯನೂ ಒಂದು 3 ರಿಂದ 4 ತಿಂಗಳಿಗೆ ಬೆಳೆ ಬರುತ್ತೆ. ಬಟ್ ಇದು ಬರಲ್ಲ. ಇದು ಪೋಲ್ ಬರುತ್ತೆ. ಸಿಮೆಂಟ್ ಪೋಲ್ ಆದ್ರೂ ಆಗ್ಲಿ, ಕಂಬ ಆದ್ರೂ ಆಗ್ಬೋದು. ಮೇಲೆ ರಿಂಗ್ ಆಗ್ಬೇಕಾಗತ್ತೆ. ರಿಂಗ್ ಆದ್ರೂ ಆಗ್ಬೋದು, ಮತ್ತೆ ಟೈರ್ ಆದ್ರೂ ಆಗ್ಬೋದು. ಆದ ನಂತರ ಅದಕ್ಕೆ ಖರ್ಚು ಬರುತ್ತೆ. ಗಿಡಗಳು ರೇಟ್ ಕಡಿಮೆ. ಈ ಪೋಲು ರಿಂಗು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಒಂದು 20 ರಿಂದ 25 ವರ್ಷ ಬೆಳೆ ಇರತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ನೋಡಿಲ್ಲ. ಅದರಿಂದ ನಮ್ಗೆ ಫಸ್ಟ್ ವರ್ಷ 4 ರಿಂದ 5 ಟನ್ ಬಂದಿದೆ. 2ನೇ ವರ್ಷ ಇವಾಗ ಮೇ ಎಂಡಿಂಗ್ ಅಲ್ಲಿ, ಜೂನ್ ಫಸ್ಟ್ ವೀಕ್ ಅಲ್ಲಿ ನಾವು ಕಟಾವ್ ಮಾಡಿದೀವಿ. ಎಲ್ಲ ಒಂದು 4 ರಿಂದ 4 ಟನ್ ಬಂದಿದೆ. ಹೆಚ್ಚು ಕಮ್ಮಿ 4 ಟನ್ ಬಂದಿದೆ. ನಮ್ಗೆ ಲಾಭದಾಯಕನೇ. ಲಾಸ್ ಏನ್ ಆಗೋದಿಲ್ಲ. ಯಾಕಂದ್ರೆ ನಾವು ಇಲ್ಲೇ ಇರ್ತೀವಿ, ನೋಡ್ಕೊಂತೀವಿ. ಇದಕ್ಕೆ ಹೆಚ್ಚು ಕೂಲಿ ಅವ್ರಿಗೂ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇದಕ್ಕೆ ಏನು ಕೆಲಸ ಇಲ್ಲ. ಗಿಡ ಹತ್ರ ಕ್ಲೀನ್ ಮಾಡೋದು ಅಂತ ಒಂದೇ ಕೆಲಸ. ಗಿಡ ಬೆಳೆದು ಬಿಟ್ರೆ ಅಷ್ಟೇ. ಡ್ರಿಪ್ ಅಲ್ಲಿ ನೀರ್ ಕೂಡ ಅಷ್ಟೇ. ವಾರಕ್ಕೆ 2 ದಿನ ಬಿಡ್ಬೋದು. ಒಂದ್ 3 ಅವರ್ 2 ದಿನ ಬಿಟ್ರೆ ಸಾಕಾಗತ್ತೆ. ಏನೋ ಗಿಡಕ್ಕೆ ಡ್ರಿಪ್ ನೋಡ್ತಾ ಇರ್ಬೋದು. ಗಿಡಗಳಿಗೆ ಮಾತ್ರ ಡ್ರಿಪ್ ಹಾಕಿರ್ತೀವಿ. ಡ್ರಿಪ್ ಅಲ್ಲಿ ಮಾತ್ರ ನೀರ್ ಬರುತ್ತೆ. ಒಂದ್ 3 ಅವರ್, ವಾರಕ್ಕೆ 2 ದಿನ. ಮಳೆ ಬಂದ್ರೆ ಅದು ಬಿಡಂಗಿಲ್ಲ. ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಸಿಂಪಲ್ ಆಗಿರುತ್ತೆ ಈ ಬೆಳೆಗೆ. ಮತ್ತೆ ಇದಕ್ಕೆ ಖರ್ಚು ಅಷ್ಟೇ 5 ರಿಂದ 6 ಲಕ್ಷ ಬಂದೇ ಬರುತ್ತೆ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. 1 ವರ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ವರ್ಷನೂ ಇನ್ವೆಸ್ಟ್ ಮಾಡಂಗಿಲ್ಲ. ಮೈಂಟೆನೆನ್ಸ್ ಏನ್ ಕಳೆ ಕೆತ್ಕೋಬೇಕು, ಗೊಬ್ಬರ. ಇನ್ನೊಂದೇನಂದ್ರೆ ನಾನು 90% ಆರ್ಗಾನಿಕ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಗೊಬ್ಬರನೇ, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತೆ ಹಸು ಗೊಬ್ಬರ. ಇದನ್ನೆಲ್ಲ ಒಂದು ಗುಂಡಿಗೆ ಹಾಕ್ಬಿಟ್ಟು ಅದಕ್ಕೆ ಡೈಕೋಡರ್ಮಾ, ಸೂಡೋಮೋನಾಸ್ ಆರ್ಗಾನಿಕ್ ಅದು ಎಲ್ಲ ಕೊಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು 3 ತಿಂಗಳು ಅದು ಬಿಡ್ಬೇಕಾಗತ್ತೆ ನೀರ್ ಬಿಟ್ಟು. ಅದನ್ನ ಎತ್ಕೊಬಂದು ನಾನು ಗಿಡಗಳಿಗೆ ಹಾಕ್ತೀನಿ. ಅದರಿಂದ ಏನಾಗತ್ತೆ ಅಂದ್ರೆ ಗಿಡ ಚೆನ್ನಾಗಿರತ್ತೆ. ಏನ್ ರೋಗ ಬರ್ತಿರ್, ಏನು ರೋಗ ಬರೋದಿಲ್ಲ. ಇದು ಒಂಥರ ಪಾಪಸ್ ಕಲ್ಲಿ ಏನು ನೀರ್ ಬಿಟ್ಟಿಲ್ಲ ಅಂದ್ರೂ ಕೂಡ ಸತ್ತೋಗಲ್ಲ ಗಿಡ. ಒಂಥರ ಇದಾಗತ್ತೆ. ಮತ್ತೆ ನೀರ್ ಬಿಟ್ರೆ ಅದ್ ಪಿಕಪ್ ಆಗ್ಬಿಡತ್ತೆ. ಇದರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗತ್ತೆ. ಗಿಡ ಯಾವ್ದೇ ಆಗ್ಲಿ ಗಿಡ ಸತ್ತೋಗೋದಿಲ್ಲ ಈ ಪಾಪಸ್ ಕಲ್ಲಿ ಜಾತಿದು.
ಎಷ್ಟು ವೆರೈಟೀಸ್ ಇದೆ ಸರ್? ಇದ್ರಲ್ಲಿ ವೆರೈಟೀಸ್ ಪಿಂಕ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ, ಮತ್ತೆ ಎಲ್ಲೋ 3 ಕಲರ್ ಬರುತ್ತೆ. ನಾವು ಜನರಿಗೆ ತಿಳ್ಕೊಬೇಕಂದ್ರೆ 3 ಕಲರ್, ಮೇಲೆ ಪಿಂಕ್ ಇರತ್ತೆ ಅಥವಾ ರೆಡ್ ಇರತ್ತೆ, ಒಳಗಡೆ ವೈಟ್ ಇರತ್ತೆ. ಇನ್ನೊಂದು ಮೇಲೆ ಪಿಂಕ್ ಇರತ್ತೆ, ಒಳಗಡೆನೂ ಪಿಂಕ್ ಇರತ್ತೆ. ಇನ್ನೊಂದು ಮೇಲೆ ಎಲ್ಲೋ ಇರತ್ತೆ, ಒಳಗಡೆ ವೈಟ್ ಇರತ್ತೆ. ಈ ನಮ್ಗೆ ಹೆಚ್ಚು ಬೇಡಿಕೆ ಇರೋದು ಪಿಂಕೆ. ಒಳಗಡೆ ಪಿಂಕ್ ಇದ್ರೆ ಹೆಚ್ಚು ಬೇಡಿಕೆ ಇದೆ, ಅದು ರೇಟು ಇದೆ. ಇನ್ನೊಂದು ಎಲ್ಲೋ ಮೇಲೆ ಎಲ್ಲೋ ಇದ್ದು ಒಳಗಡೆ ವೈಟ್ ಇದ್ರೆ ಅದಕ್ಕೂ ಬೇಡಿಕೆ ಇದೆ, ಬಟ್ ಅದು ಜಾಸ್ತಿ ಇಳ್ದು ಬರೋದಿಲ್ಲ. ಗಿಡಗಳು ಇವಾಗ ಬರ್ತಾ ಇದೆ. ಅದನ್ನು ನಾಟಿ ಮಾಡಿದ್ದೀನಿ, ಒಂದು 10 ಗಿಡನ. ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಅದನ್ನ. ಮತ್ತೆ ಈ ಡ್ರ್ಯಾಗನ್ ಫ್ರೂಟ್ ಹೆಲ್ತ್ ಏನು? ಫೈಬರ್ ಕಂಟೆಂಟ್ ಜಾಸ್ತಿ ಇರತ್ತೆ, ಹೆಲ್ತ್ಗೆ ಸಿ ವಿಟಮಿನ್ ಜಾಸ್ತಿ ಇರತ್ತೆ. ಮತ್ತೆ ಇದು ಪ್ಲೇಟ್ಲೆಟ್ಸ್ ಇಂಪ್ರೂವ್ಮೆಂಟ್ ಆಗತ್ತೆ. ನಾವು ಕಿವಿ ಫ್ರೂಟ್ ಏನ್ ತಿಂತೀವೋ ಸೇಮ್ ಅದ್ರಲ್ಲಿ ಬೀಜಗಳು ಹಂಗೆ ಇರತ್ತೆ. ವೈಟ್ ಬಂದ್ಬಿಟ್ಟು ಸ್ವಲ್ಪ ಹುಳಿ ಇರತ್ತೆ, ಬಟ್ ಪಿಂಕು ಸ್ವೀಟ್ ಇರತ್ತೆ, ತುಂಬಾ ಸ್ವೀಟ್ ಇರತ್ತೆ. ತುಂಬಾ ಅಂದ್ರೆ ತುಂಬಾ ಏನಿಲ್ಲ. ಮತ್ತೆ ಶುಗರ್ಗೆ BP ಕಂಟ್ರೋಲ್ ಅಲ್ಲಿ ಇಡತ್ತೆ. ಅದರಿಂದ ಆರೋಗ್ಯಕ್ಕೆ ಒಳ್ಳೇದು. ಇದು ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ನೀವು ಎಷ್ಟು ಎಕರ್ನಲ್ಲಿ ಇದು ಸರ್? ನಾನ್ ಫಸ್ಟ್ 2 ವರ್ಷ ಬೇಕು 1 ಎಕರೆನಲ್ಲಿ ಮಾಡಿದ್ದೆ. ಲಾಸ್ಟ್ ಒಂದು 10 ಮಂತ್ಸ್ ಬ್ಯಾಕು ಇನ್ನೊಂದು ಎಕರೆಗೆ ಮಾಡಿದ್ದೀನಿ. ಮತ್ತೆ ಅದರಿಂದ ಇವಾಗ ಸ್ವಲ್ಪ ಬರ್ತಾ ಇದೆ. ನೆಕ್ಸ್ಟ್ ಇಯರ್ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಅದು 1 ವರ್ಷ ಆಗಿಲ್ಲ. 1 ವರ್ಷ ಆದ್ರೆ ಚೆನ್ನಾಗಿ ಬರುತ್ತೆ ಅದು ಕ್ರಾಪ್. ಇವಾಗ ನೀವು ಬೇರೆ ರೈತರಿಗೆ ಏನ್ ಅಡ್ವೈಸ್ ಮಾಡ್ತೀರಾ? ನಾನು ರೈತರಿಗೆ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ನಾವು ರೈತರು ಸ್ವಾಭಿಮಾನಿಗಳು ಸರ್. ಯಾರ ಹತ್ರನು ಸಾಲಕ್ಕೆ ಹೋಗಲ್ಲ. ಸಾಲ ಬಂದ್ರು ಕೂಡ ನಾವು ಧೈರ್ಯವಾಗಿ ನಿಂತ್ಕೊಂತೀವಿ. ಸಾಲ ಮಾಡಿದ್ರು ಕೂಡ ಬೆಳೆ ಮಾಡ್ತೀವಿ. ಯಾವಾಗ್ಲೂ ಒಂದೇ ಬೆಳೆ ಹಾಕ್ತಾ ಇದೀವಿ. ನಾನು ಹಾಕಿದೀನಿ, ಇದಕ್ಕೆ ಕೋಸ್ ಹಾಕಿದೀನಿ, ಆಲೂಗಡ್ಡೆ ಹಾಕಿದೀನಿ, ಟೊಮೊಟೊ ಹಾಕಿದೀನಿ, ಬಟ್ ಏನ್ರ ಹಸು ಕೂಡ ಬರ್ತಾ ಇರ್ಲಿಲ್ಲ. ಆದ್ರಿಂದ ನಾನು ಒಂಥರ ಬೇರೆ ಯೋಚನೆ ಮಾಡಿದ್ದು. ಏನ್ ಭಯ ಬೀಳ್ತಾರೆ ಅಂದ್ರೆ ರೈತರು, ಯಾಕಪ್ಪ ಒಂದೇ ಟೈಮ್ 5 ಲಕ್ಷ 1 ಎಕರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಬರುತ್ತೋ ಇಲ್ವೋ ಅಂತ ಕೂಡ ಯೋಚನೆ ಮಾಡ್ತಾರೆ. ಖಂಡಿತ ಏನು ಭಯ ಬೀಳಷ್ಟಿಲ್ಲ. ಇನ್ನೊಂದೇನಂದ್ರೆ ಈ ಡ್ರ್ಯಾಗನ್ ಫ್ರೂಟ್ ನ ದೊಡ್ಡ ರಿಯಲ್ ಎಸ್ಟೇಟ್ ಅವರು, ಜಮೀನ್ದಾರರು ಮಾತ್ರ ಹಾಕ್ತಾರೆ. ಕೂಲಿ ಅವ್ರನ್ನಿಟ್ಟು ಅವ್ರೆಲ್ಲೋ ಇದ್ಬಿಡ್ತಾರೆ. ಆದ್ರಿಂದ ನೋಡ್ಕೋಬೇಕಾಗತ್ತೆ ಸರ್. ಖಂಡಿತ ವಾರಕ್ಕೆ 2 ದಿನ ಆದ್ರೂ ಗಿಡಗಳನ್ನ ನೋಡ್ಕೊಂಡ್ರೆ ಏನೂ ಆಗೋದಿಲ್ಲ. ಭಯ ಪಡೋಷ್ಟು ಅಗತ್ಯನೇ ಇಲ್ಲ ಸರ್. ಚೆನ್ನಾಗಿ ಈಲ್ಡ್ ಬರುತ್ತೆ. ನಾವು ರೈತರು ಡೈಲಿ ನೋಡ್ತಾ ಇರ್ತೀವಿ ಸರ್. ಅಂತವ್ರು ಅಟ್ಲೀಸ್ಟ್ ಒಂದು ಅರ್ಧ ಎಕರೆಗೆ ಹಾಕೊಂಡ್ರು ಕೂಡ ಏನ್ ಲಾಸ್ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಮೇನ್ ಆಗಿ ಯಾವ ಊರು ಇದು ಮಾಡ್ತೀರಾ? ಎಕ್ಸ್ಪೋರ್ಟ್ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ಇದೆಲ್ಲ ಬೆಂಗಳೂರು ಹೋಗುತ್ತೆ, ಹೈದರಾಬಾದ್ ಹೋಗುತ್ತೆ, ಕೇರಳ ಹೋಗುತ್ತೆ, ಮಂಗಳೂರು ಹೋಗುತ್ತೆ, ಪುಣೆ ಹೋಗಿದೆ, ಶಿವಮೊಗ್ಗ ಹೋಗಿದೆ, ಬಾಂಬೆ ಹೋಗಿದೆ, ಕೋಲ್ಕತ್ತಾನು ಹೋಗಿದೆ, ಚೆನ್ನೈ ಹೋಗಿದೆ, ಇಷ್ಟ ಗುಂಟೂರು ಹೋಗಿದೆ. ನಮ್ಗೆ ರೈತರಿಗೆ ಯಾರು ಸಾಲ ಕೊಡೋದಿಲ್ಲ ಸರ್. ಗೊಬ್ಬರ ಅಂಗಡಿಗೆ ಹೋದ್ರೆ 1 ರೂಪಾಯಿ ಸಾಲ ಕೊಡಲ್ಲ. ಬಟ್ ನಾವು ರೈತರು ಏನಂದ್ರೆ ನಾವು ದಲ್ಲಾಳಿಗೆ ಸಾಲ ಕೊಡ್ಬೇಕಾಗತ್ತೆ. ಬಟ್ ಈ ಬೆಲೆನಲ್ಲಿ ಮಾತ್ರ ಯಾರು ದಲ್ಲಾಳಿಗಳಿರಲ್ಲ. ಡೈರೆಕ್ಟ್ ಆಗಿ ಯಾರಿಗ್ ಬೇಕೋ ಹಣ್ಣು ಡೈರೆಕ್ಟ್ ಆಗಿ ತೋಟಕ್ಕೆ ಬರ್ತಾರೆ. ತೋಟದಲ್ಲಿ ಏನಿರೋ ಕ್ಯಾಶ್ ಕೊಟ್ಬಿಟ್ಟು ಹಣ್ಣು ಎತ್ಕೊಂಡು ಹೋಗ್ತಾರೆ. ಇದರಿಂದ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನಾವು ಅಳಿಯೋ ಒಂದು ಪರಿಸ್ಥಿತಿ ತಪ್ಪತ್ತೆ ಅಂತ ಒಂದು ಅಭಿಪ್ರಾಯ. ಯಾಕಂದ್ರೆ ನನ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರ ಹತ್ರ ಒಂದು ಚಿಕ್ಕ ಕಾಯಿ ಕೂಡ ನಮ್ಗೆ ವೇಸ್ಟ್ ಆಗಲ್ಲ ಸರ್. ಇದು ಒಂದು ಫ್ರೂಟ್ ಜ್ಯೂಸ್ ಅಂಗಡಿಗೆ ಎತ್ಕೊಂಡು ಹೋಗ್ತಾರೆ, ಒಂದು 10 ರೂಪಾಯಿ ಕಡಿಮೆ ಆಗ್ಲಿ ಪರವಾಗಿಲ್ಲ, ಇಲ್ಲೇ ಕ್ಯಾಶ್ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಅದರಿಂದ ಸ್ವಲ್ಪ ನಮ್ಗೆ ಯೂಸ್ ಆಗತ್ತೆ. ಯಾರ ಹತ್ರ ಹೋಗಿ ಕಾಲು ಕೈ ಹಿಡಿಯೋಷ್ಟು ಒಂದು ಪರಿಸ್ಥಿತಿ ಇರೋದಿಲ್ಲ. ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಇವಾಗ? ಸರ್ ಮಾರ್ಕೆಟ್ ಅಲ್ಲಿ ಕೆಜಿಗೆ ಇವತ್ತಿನ ದಿವಸ 110 ರೂಪಾಯಿ ಇದೆ ಸರ್ ಕೆಜಿಗೆ. ಒಂದು ಹಣ್ಣು ಬಂದ್ಬಿಟ್ಟು ನನಗೆ 1 ಕೆಜಿ ಬಂದಿದೆ. ಜಾಸ್ತಿ ದೊಡ್ಡದಾಗಿ ಬಂದಿರೋದು 1 ಕೆಜಿ ಬಂದಿದೆ. ಅವರೇಜ್ ಆಗಿ ನಂದು 500 ಗ್ರಾಮ್ಸ್ ಟು 600 ಗ್ರಾಮ್ಸ್ ಎಲ್ಲ ಕಾಯಿ ಬರುತ್ತೆ. ಯಾವ್ದೋ ಒಂದೊಂದು 300 ಗ್ರಾಮ್ 350 ಇದ್ದೇ ಇರತ್ತೆ. ಅದು ಹಣ್ಣು ಜಾಸ್ತಿ ಆದಾಗ ಸೈಜ್ ಒಂದು ಸ್ವಲ್ಪ ಕಡಿಮೆ ಆಗಬಹುದು, ಒಂದು ಅವರೇಜ್ ಆಗಿ ಬರ್ಬೋದು. ಇದರಲ್ಲಿ ರೋಗಗಳು ಏನಾದ್ರು ರೋಗಗಳು ಬರುತ್ತೆ ಸರ್. ಅದು ಹೆಚ್ಚಿಗೆ ಬರಲ್ಲ. ಸನ್ ಬರ್ನಿಂಗ್ ಅಂತ ಬರುತ್ತೆ. ಜಾಸ್ತಿ ಬಿಸಿಲಾದಾಗ ಒಂದು ಸುಡತ್ತೆ, ಒಂದು ಕೊಳೆ ರೋಗ ಅಂತ ಬರುತ್ತೆ. ಸನ್ ಬರ್ನಿಂಗ್ ಅಂದ್ರೆ ಕೊಳೆ ರೋಗ ಅಂತ ಕೊಳಿಯತ್ತೆ. ಆ ಕೊಳ್ದಾಗ ಏನಾಗತ್ತೆ ಅಂದ್ರೆ ಗಿಡ ಎಲ್ಲ ಕೊಳಿತಾ ಬರುತ್ತೆ. ಅದರಿಂದ ನಮ್ಗೆ ಏನ್ ಕೊಡ್ಬೇಕು ಅಂದ್ರೆ ಒಂದು ಕಯೋಲಿನ್ ಅಂತ ಒಂದು ಪೌಡರ್ ಬರುತ್ತೆ. ಅದು ಶುದ್ಧ ಮಣ್ಣು ಅಂತೀವಿ ನಾವು, ಆಡು ಭಾಷೆಯಲ್ಲಿ ಶುದ್ಧ ಮಣ್ಣು ಅಂತೀವಿ. ಅದರಿಂದ ಪ್ಯೂರಿಫೈ ಮಾಡಿ ಅದು ಪೌಡರ್ ಬರುತ್ತೆ. ಅದನ್ನ ನಾವು ಸ್ಪ್ರೇ ಮಾಡಿದ್ರೆ ಖಂಡಿತ ಅದು ಇಮಿಡಿಯೇಟ್ ಕಂಟ್ರೋಲ್ ಆಗತ್ತೆ. ಅದೊಂದೇ ನಮ್ಗೆ ಇದಾಗತ್ತೆ. ಬಟ್ ಸೀಸನ್ ಯಾವಾಗಿಂದ ಯಾವತ್ತವರೆಗೂ ಸರ್? ಏಪ್ರಿಲ್ ಅಲ್ಲಿ ಬಡ್ ಸ್ಟಾರ್ಟ್ ಆಗತ್ತೆ ನಮ್ಗೆ. ಎಲ್ಲ ಡ್ರ್ಯಾಗನ್ ಫ್ರೂಟ್ ಒಂದೇ. ಏಪ್ರಿಲ್ ಅಲ್ಲಿ ಬಡ್ ಸ್ಟಾರ್ಟ್ ಆದಾಗ
ಹೂವ ಬರುತ್ತೆ. ಹೂವ ಆದ್ಮೇಲೆ ಈ ತರ ಹೂವ ಬರುತ್ತೆ. ಈ ಹೂವ ಕಿತ್ತಾಕ್ತಿವಿ. ಈ ಹೂವ ಕಿತ್ತಾದಾಗ 25 ದಿನಕ್ಕೆ ಇದು ಹಣ್ಣಾಗತ್ತೆ ಸರ್. ಬಡ್ ಸ್ಟಾರ್ಟ್ ಆಗದಾಗಿಂದ ಹಣ್ಣು ಬರಕ್ಕೆ 42ರಿಂದ 45 ದಿನ ಆಗ್ಬೋದು. ಒಂದ್ ಸೀಸನ್ ಎಷ್ಟು ಟೈಮ್ ಕ್ರಾಪ್ ಕಟ್ಟಿಂಗ್ ಸರ್? 1 ಇಯರ್ಗೆ 9 ಟ್ರಿಪ್ಸ್ ಅಲ್ಲಿ ಹಣ್ಣು ಬರುತ್ತೆ. 9 ಟ್ರಿಪ್ಸ್ ಎಷ್ಟು ಟನ್ಗಳು ಎತ್ತಕ್ಕಾಗತ್ತೆ ಸರ್? 1 ಎಕರ್ಗೆ ಫಸ್ಟ್ ಇಯರ್ ನಾನ್ ಎತ್ತಿರೋದು ನಾನ್ ಮಾಡ್ತಕ್ಕಂಥದ್ರಲ್ಲಿ ಒಂದು 5 ಟನ್ ಬಂದಿದೆ ಫಸ್ಟ್ ಇಯರ್. ಈ ವರ್ಷ ಒಂದೇ ಟ್ರಿಪ್ಗೆ 4 ಟನ್ ಬಂದಿದೆ ಹೆಚ್ಚು ಕಮ್ಮಿ. ಇನ್ನೂ ಒಂದು ಇದೆ ಸರ್, 4ರಿಂದ 5 ಅಕ್ಟೋಬರ್ ಎಂಡು ನವೆಂಬರ್ ಸ್ಟಾರ್ಟಿಂಗ್ ವರ್ಗು ನನ್ಗೆ ಹಣ್ಣು ಬಂದೇ ಬರುತ್ತೆ. ಇನ್ನೊಂದೇನಂದ್ರೆ ಮಳೆ ಕೂಡ ಕಡಿಮೆ ಇದ್ರು ಕೂಡ ಪರವಾಗಿಲ್ಲ, ಡ್ರಿಪ್ ಅಲ್ಲಿ ನೀರ್ ಬಿಟ್ಕೋಬಹುದು. ಮತ್ತೆ ಏನಂದ್ರೆ ನಮ್ ರೈತರು ಹೆಚ್ಚಿಗೆ ಬರ್ತಾ ಇಲ್ಲ. ಯಾರಿಗಾದ್ರೂ ಬೆಳೆ ಮಾಡ್ಬೇಕು ಮತ್ತೆ ಡೈರೆಕ್ಷನ್ ಬೇಕು ಅಂದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ. ಏನ್ ಗಿಡಗಳು ಬೇಕಾ, ಗಿಡಗಳಿಂದ ಹಿಡಿದು ಅವ್ರಿಗೆ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ನನಗೂ ಗೊತ್ತಿಲ್ಲದೆ ಇದ್ದಾಗ ನಾನೊಂದು ಯೂಟ್ಯೂಬ್ ಮುಖಾಂತರ ನಾನು ನೋಡ್ತಾ ಇದ್ದೆ. ಯೂಟ್ಯೂಬ್ ಮುಖಾಂತರ ನೋಡಿ ಮತ್ತೆ ಹೆಚ್ಚಿನ ಮಾಹಿತಿಯಲ್ಲಿ ಕೋಲಾರಲ್ಲಿ KVK ಅಂತಿದೆ, ಕೃಷಿ ವಿಜ್ಞಾನ ಕೇಂದ್ರ. ಆ ವಿಜ್ಞಾನ ಕೇಂದ್ರದಲ್ಲಿ ಡಾಕ್ಟರ್ ಶಿವಾನಂದ್ ಸರ್ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ ಸರ್. ಅವ್ರ ಹತ್ರ ನಾನು ಡೈರೆಕ್ಷನ್ ತಗೊಂತಾ ಇದ್ದೆ. ಖಂಡಿತ ಅವರು ಫುಲ್ ಸಪೋರ್ಟ್ ಮಾಡ್ತಾರೆ ಸರ್ ರೈತರಿಗೆ. ಅವರು ಡೈರೆಕ್ಷನ್ ತಗೊಂಡು ನಾನು ಬೇರೆ ಬೇರೆ ಹತ್ರ ಕೂಡ ನಾನು ಮಾಹಿತಿ ತಗೊಂಡು ನಾನು ಮಾಡಿದ್ದೀನಿ. ಯೂಟ್ಯೂಬ್ ಮುಖಾಂತರ ಹೆಚ್ಚಿಗೆ ಮಾಹಿತಿ ತಗೊಂಡಿದ್ದೀನಿ. ಈ ಬೆಳೆ ಬೆಳಿತೀವಿ, ಎಲ್ಲ ಬೆಳೆದು ಬಿಡ್ತಾರೆ, ಮತ್ತೆ ಇದಕ್ಕೆ ರೇಟ್ ಕಡಿಮೆ ಆಗೋದ್ರೆ ಏನ್ ಪರಿಸ್ಥಿತಿ ಅಂತ ಒಂದು ಯೋಚನೆ ಬಂದೇ ಬರುತ್ತೆ ಖಂಡಿತ. ಬಟ್ ನಮ್ಮ ಭಾರತ ದೇಶದ ಒಂದು MIDS ಸರ್ವೆ ಪ್ರಕಾರ ಏನ್ ನಮ್ಮ ಭಾರತ ದೇಶದಲ್ಲಿ ಏನ್ ಇದೆ ತೋಟಗಳು 2023 ಪ್ರಕಾರ 3000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಇದೆ ನಮ್ಮ ದೇಶದಲ್ಲಿ. ಬಟ್ ನೆಕ್ಸ್ಟ್ 25ಗೆ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಒಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಟ್ಕೊಂಡಿದೆ. ಬಟ್ ಯಾಕಂದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ 150 ಕೋಟಿ ಆಸ್ಪಾಸಲ್ಲಿದೆ. ಅದರಿಂದ ಜನರಿಗೆ ಡ್ರ್ಯಾಗನ್ ಫ್ರೂಟ್ ಇತ್ತೀಚಿನ ದಿನಗಳಲ್ಲಿ ಒಂದ್ 2-3 ವರ್ಷದಿಂದ ಗೊತ್ತಾಗ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಇನ್ನು ಕನ್ಸ್ಯೂಮರ್ಸ್ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ತಿಂತಾರೆ. ಬಟ್ ಏನು ಅಂದ್ರೆ ಫ್ರೂಟ್ ಅಂಗಡಿಗಳಲ್ಲಿ 200 ರೂಪಾಯಿ 300 ರೂಪಾಯಿ ಅಂತ ಮಾರ್ತಾರೆ. ನಾವು ರೈತರು ಕೊಡೋದು 100 ರೂಪಾಯಿ 110 ರೂಪಾಯಿ ಕೊಡೋದು. ಬಟ್ ಮಾರೋದು ಬಂದ್ಬಿಟ್ಟು ಫ್ರೂಟ್ ಅಂಗಡಿಗಳಲ್ಲಿ 200 ರೂಪಾಯಿ 250 300 ರೂಪಾಯಿ ಒಂದು ಫ್ರೂಟ್. ಈ ತರ ಫ್ರೂಟ್ ತಗೊಂಡ್ರೆ 100 ರೂಪಾಯಿ ಮಾರ್ತಾರೆ ಅಂತಾರೆ. ನಮ್ಮ ಜನ ಏನಾಗ್ತಾರೆ, ಇದು ಕಾಸ್ಟ್ಲಿ ಫ್ರೂಟ್, ಇದು ತಿನ್ನಕ್ಕಾಗಲ್ಲ ನಾವು ಅನ್ಕೊಂತಾರೆ. ಬಟ್ ಈ ರೈತರು ನಾವ್ ಬೆಳೆದಾಗ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ. ಕನ್ಸ್ಯೂಮರ್ ಗೊತ್ತಾಗತ್ತೆ, ನಮ್ ಜನಕ್ಕೆ ಗೊತ್ತಾಗತ್ತೆ ಈ ಫ್ರೂಟ್ ಬಗ್ಗೆ. ಅದು ಯಾಕೆ ಇಷ್ಟೊಂದು ಫ್ರೂಟ್ ಅಂದ್ರೆ ರೈತರು ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ರೇಟ್ ಕಡಿಮೆ ಆಗತ್ತೆ. ರೇಟ್ ಕಡಿಮೆ ಆದಾಗ ತಿನ್ನೋಕ್ ಕೂಡ ನಮ್ ಜನ ಜಾಸ್ತಿ ಆಗ್ತಾರೆ. ಅವಾಗ ನಮ್ಗೆ ರೈತರಿಗೆ ಏನು ಇಲ್ಲ ಸರ್, 50 ರೂಪಾಯಿ ಹೋಗ್ಲಿ ಸರ್, ರೈತರಿಗೆ ಲಾಸ್ ಆಗಲ್ಲ. 50 ರೂಪಾಯಿ ಹೋದ್ರು ಕೂಡ ರೈತರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬಿಟ್ರೆ ಪೋಲು ಏನೋ ಆಗಲ್ಲ, ರಿಂಗು ಏನೋ ಆಗಲ್ಲ. ಅದೇ ಇನ್ವೆಸ್ಟ್ಮೆಂಟ್. ಗಿಡ 4 ಗಿಡ ನೀವು ಗಿಡ ಹೋದ್ರು ಕೂಡ ಇದು ಕಟ್ ಮಾಡಿ ಅಲ್ಲಿ ಇಟ್ಬಿಟ್ರೆ ಗಿಡ ಆಟೋಮೆಟಿಕ್ ಆಗಿ ಬರುತ್ತೆ. ಅದರಿಂದ ನಾನು ಏನಕ್ಕೆ ರೈತರಿಗೆ ಸಜೆಷನ್ ಕೊಡ್ತೀನಿ ಅಂದ್ರೆ, ನಮ್ಮ ಜನಸಂಖ್ಯೆ 150, ನಾವು ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಯಾಕಂದ್ರೆ ಭಾರತ ದೇಶದ ಜನಸಂಖ್ಯೆನೇ 150 ಕೋಟಿ ಇದ್ದಾಗ ಎಕ್ಸ್ಪೋರ್ಟ್ ಎಲ್ಲಿಂದ ಮಾಡಕ್ಕಾಗತ್ತೆ? ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಇಂಪೋರ್ಟ್ ಮಾಡ್ಕೊಂಡೆ ನಮ್ಗೆ ಫ್ರೂಟ್ ಸಾಕಾಗ್ತಾ ಇಲ್ಲ. ಅದರಿಂದ ರೈತರು ಬೆಳೆದ್ರು ಕೂಡ ಏನೂ ಆಗೋದಿಲ್ಲ. 50 ರೂಪಾಯಿ ಹೋಗ್ಲಿ, ಫ್ರೂಟ್ ಅಂಗಡಿಯಲ್ಲಿ 100 ರೂಪಾಯಿ ಮಾರಿದ್ರು ಕೂಡ ಏನು ಲಾಸ್ ಆಗಲ್ಲ ಸರ್ ರೈತರಿಗೆ. ಯಾಕಂದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ. ಮೈಂಟೆನೆನ್ಸ್ ವರ್ಷಕ್ಕೆ ಒಂದು 50ರಿಂದ 1 ಲಕ್ಷ ಮೈಂಟೆನೆನ್ಸ್. ಎಲ್ಲ ಗೊಬ್ಬರ ಹಾಕೋದು, ಅದನ್ನ ನೋಡ್ಕೋಬೇಕು ಅಂದ್ರೆ ಕೂಲಿಯವ್ರು ಒಬ್ರು ಇಬ್ರು ಅಷ್ಟೇ, ಬೇರೆ ಏನು ಮೈಂಟೆನೆನ್ಸ್ ಇಲ್ಲ ಸರ್. ಏನು ಅಂದ್ರೆ ಇದನ್ನ ಬೇರೆ ಬೆಳೆ ಕೂಡ ಮಾಡ್ಕೋಬಹುದು. ಇದ್ದಿ ಬಗ್ಲಲ್ಲಿ ಮಾಡ್ಕೊಂಡ್ರು ಕೂಡ ತಗೋಬಹುದು ಬೆಳೆ. ಬಟ್ ನಮ್ಗೆ ಏನು ಅಂದ್ರೆ ಸಾಕು, ಇದೇ ಸಾಕು ಅಂತ ಒಂದು ಇದು. ನಾವು ಚೇಪೆಕಾಯಿ ಗಿಡ ಅಲ್ಲಿ ನೋಡ್ತಾ ಇರ್ಬೋದು. ಚೇಪೆಕಾಯಿ ಗಿಡ ಯಾವ್ದೋ ಒಂದೊಂದು ಹಾಕಿದ್ದೇನೆ, ಬಟ್ ಅದ್ ತಿನ್ನಕ್ ಅಷ್ಟೇ. ನಾವ್ ಮಾರ್ಬೇಕು ಅಂದ್ರೆ ಕೂಡ ಆಗ್ಬೋದು, ಬಟ್ ಬೇಡ ಅಂತ ಹಂಗೆ ಬಿಟ್ಟಿದ್ದೀನಿ. ಅದರಿಂದ ರೈತರಿಗೆ ಏನಂತ ಹೇಳ್ತೀನಿ ಅಂದ್ರೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. 50 ರೂಪಾಯಿಗೆ ಹೋದ್ರು ಕೂಡ ಫ್ರೂಟ್ 1 kgಗೆ ಏನೂ ಲಾಸ್ ಆಗಲ್ಲ ಸರ್. 1 ಎಕರೆಗೆ 2ನೇ ವರ್ಷದಿಂದ 10 ಟನ್ ಮೇಲೆ ಬರುತ್ತೆ. 10 ಟನ್ ಮೇಲೆ 100% ಬರುತ್ತೆ ಸರ್. ಇದು ಹಣ್ಣು ಏನಿದೆ ಇದಕ್ಕೆ ಹೊಟ್ಟೆ ಸುಮಾರು ಒಂದು 5 mm ಒಟ್ಟಿರತ್ತೆ. ಇದರಿಂದ ಒಟ್ಟಿರೋದ್ರಿಂದ ಯಾವ ಗಿಡಗಳೇ ಆದ್ರೆ ಯಾವ ಹಣ್ಣನ್ನು ಕೂಡ ಏನು ಮಾಡಲ್ಲ. ಯಾವ್ದೋ 1-2 ಹಣ್ಣು ದೊಡ್ಡದಾದಾಗ ಈ ತರ ಒಂಥರ ಓಪನ್ ಆಗತ್ತೆ ದೊಡ್ಡದಾದಾಗ. ಆದ್ರಿಂದ ಅದನ್ನ ತಿನ್ನತ್ತೆ. ಯಾವ್ದೋ 1-2 ತಿಂದ್ರೆ ತಿನ್ಲಿ ಅಂತ ನಾವೊಂದು ಅದನ್ನ ಏನು ಮಾಡ್ದಿರ ನಾವು ಸುಮ್ನೆ ಬಿಟ್ಬಿಡ್ತೀವಿ.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. பாரம்பரியமிக்க கைப்பக்குவமான சுத்தமான தரமான ருசியான கமகமக்கும் பிரியாணி சுவைத்து உண்ண வீனஸ் ஆம்பூர் பிரியாணி Classic Family Restaurant. ஆஹா